Dear students, ಇವತ್ತು ಪ್ರಾಬ್ಲಮ್ ನಂಬರ್ 3 ಇನ್ಕಮ್ ಫ್ರಮ್ ಬಿಸ್ನೆಸ್ ಅಲ್ಲಿ ಪ್ರಾಬ್ಲಮ್ ನಂಬರ್ 3 ಅನ್ನ ನಾನು ಡಿಸ್ಕಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಈಗಲೇ ಇದು ಫಾರ್ಮ್ಯಾಟ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಇಲ್ಲೇ ಕೊಟ್ಟಿದ್ದೀನಿ. ಈ ಥರ 3 ಕಾಲಮ್ಸ್ ಮಾಡ್ಕೋಬೇಕು. ಪರ್ಟಿಕ್ಯುಲರ್ಸ್ ಮತ್ತು ಅಮೌಂಟ್ ಕಾಲಮ್ ಮಾಡಬೇಕು. ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಕ್ಯಾಲ್ಕುಲೇಟ್ ಮಾಡೋದು ಸ್ಟಾರ್ಟ್ ವಿತ್ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಇಲ್ಲೇ ನೋಡಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ 5,12,000 ಎಂಥದ್ದು ನೆಟ್ ಪ್ರಾಫಿಟ್ ಇದೆ. ಅದರಿಂದನೇ ನಾವು ಯಾವಾಗಲೂ ಸಹ ಇನ್ಕಮ್ ಫ್ರಮ್ ಬಿಸ್ನೆಸ್ಸನ್ನು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಸ್ಟಾರ್ಟ್ ಮಾಡಬೇಕಾಗ್ತದೆ. ಅದ್ರ ಜೊತೆಗೆ ಕೆಲವೊಂದು ಎಕ್ಸ್ಪೆನ್ಸಸ್ ಡಿಸಲೌಡ್ ಇರುತ್ತೆ. ಡಿಸಲೌಡ್ ಎಕ್ಸ್ಪೆನ್ಸಸನ್ನು ಆ್ಯಡ್ ಮಾಡಬೇಕು. ಎಕ್ಸ್ಪೆನ್ಸಸ್ ಯೂಶಲಿ ನೀವು ನೋಡಿದಂಗೆ ಈ ಡೆಬಿಟ್ ಸೈಡ್ ಇದೆಯಲ್ಲ, ಆಫೀಸ್ ಎಕ್ಸ್ಪೆನ್ಸ್, ಜನರಲ್ ಎಕ್ಸ್ಪೆನ್ಸಸ್ ಎಲ್ಲ ಇದೆಯಲ್ಲ, ಇದೆಲ್ಲ ಎಕ್ಸ್ಪೆನ್ಸಸ್ಸು. ಅದರಲ್ಲಿ ಕೆಲವೊಂದು ಎಕ್ಸ್ಪೆನ್ಸಸ್ಸು ಡಿಸಲೌಡ್ ಇರುತ್ತೆ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್. ಸೊ ಹಾಗಾಗಿ ಅದನ್ನು ನಾವು ಏನು ಮಾಡಬೇಕಾಗ್ತದೆ, ಆ್ಯಡ್ ಮಾಡಬೇಕಾಗ್ತದೆ. ಅಲೌಡ್ ಇನ್ಕಮ್ ಯೂಶಲಿ ಹೆಂಗಿರುತ್ತೆ ಗೊತ್ತಾ, ಇಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಇರುತ್ತೆ. ಇದು ಅಡ್ಜಸ್ಟ್ಮೆಂಟ್, ಅದರ್ ಇನ್ಫಾರ್ಮೇಷನ್ ಅಂತ ಕೊಟ್ಟಿದ್ದಾರಲ್ಲ, ಇದು ಅಡ್ಜಸ್ಟ್ಮೆಂಟು. ಅಲೌಡ್ ಇನ್ಕಮ್ ಇಲ್ಲೇನೋ ಕಂಡಿದ್ರೆ ನೀವು ಅದನ್ನು ಕೂಡ ಆ್ಯಡ್ ಮಾಡ್ಕೋಬಹುದು. ಇದೇ ಥರ ಲೆಸ್ ಕೆಲವೊಂದು ನೆಟ್ ಪ್ರಾಫಿಟಿಂದ ಮೈನಸ್ ಮಾಡಬೇಕಾಗ್ತದೆ ಕೆಲವೊಂದು ಐಟಮು. ಅದು ಏನೇನು ಐಟಮ್ ಇದೆ ಅಂದರೆ ಅಲವಬಲ್ ಎಕ್ಸ್ಪೆನ್ಸಸ್. ಈ ಅಲವಬಲ್ ಎಕ್ಸ್ಪೆನ್ಸಸ್ ನಿಮಗೆ ಯಾವಾಗಲೂ ಅದರ್ ಇನ್ಫಾರ್ಮೇಷನ್ ಅಥವಾ ಅಡಿಷನಲ್ ಇನ್ಫಾರ್ಮೇಷನಲ್ಲಿ ಇರುತ್ತದೆ. ಡಿಸಲೌಡ್ ಇನ್ಕಮ್ ಯೂಶಲಿ ಈ P&L ಅಕೌಂಟಲ್ಲಿ ಇನ್ಕಮ್ ಸೈಡ್ ಇದೆ ನೋಡಿ, ಗ್ರಾಸ್ ಪ್ರಾಫಿಟ್ ಕೆಳಗೆ ಇಲ್ಲೇ ಇರೋದು. ಓಕೆ, ಅಪ್ಪ ಇದರಲ್ಲಿ ಏನೇನು ಡಿಸಲೌಡ್ ಇನ್ಕಮ್ ಇದೆ ಅದೆಲ್ಲ ಸಹ ನಾವು ಮೈನಸ್ ಮಾಡಬೇಕಾಗ್ತದೆ. ಸೊ ಈ ಥರ ನೆಟ್ ಪ್ರಾಫಿಟಿಂದ ಡಿಸಲೌಡ್ ಎಕ್ಸ್ಪೆನ್ಸ್ ಹಾಗೂ ಅಲೌಡ್ ಇನ್ಕಮನ್ನು ಆ್ಯಡ್ ಮಾಡಿ ಅಲವಬಲ್ ಎಕ್ಸ್ಪೆನ್ಸಸ್ ಹಾಗೂ ಡಿಸಲೌಡ್ ಇನ್ಕಮನ್ನು ಮೈನಸ್ ಮಾಡುವಾಗ ನಿಮಗೆ ಒಂದು ಆನ್ಸರ್ ಬರುತ್ತೆ. ದಟ್ ಈಸ್ ಕಾಲ್ಡ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್. ಸೊ ಇದ್ರ ಮೇಲೆ ಮಿಸ್ಟರ್ ರಮೇಶ್ ಹ್ಯಾಸ್ ಟು ಪೇ ಟ್ಯಾಕ್ಸ್ 55,58,400, ನಾಟ್ ಆನ್ 5,12,000 ಆಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಈಗ ನಮಗೆ ಯಾವುದೇ ಸಮ್ ಬಂದಿದ್ರೂ ಸಹ ನಾವು ಏನು ಮಾಡಬೇಕು ಗೊತ್ತಾ, ಅಡಿಷನಲ್ ಇನ್ಫಾರ್ಮೇಷನನ್ನು ನೋಡಬೇಕಾಗ್ತದೆ. ಈ ಅಡಿಷನಲ್ ಇನ್ಫಾರ್ಮೇಷನು ಎಷ್ಟಿದೆ ಇಲ್ಲಿ, ಇವತ್ತು ತುಂಬ ಸಿಂಪಲ್ ಸಮ್ ಇದೆ. ಸೊ ಹಾಗೆ ವಿ ಆರ್ ಹ್ಯಾವಿಂಗ್ 4 ಅಡಿಷನಲ್ ಇನ್ಫಾರ್ಮೇಷನ್. ಫಸ್ಟ್ ಅಡಿಷನಲ್ ಇನ್ಫಾರ್ಮೇಷನನ್ನು ಒಂದು ಸತಿ ನೋಡಿಕೊಂಡು ಆಮೇಲೆ P&L ಅಕೌಂಟ್ಗೆ ಹೋಗಿ ಯಾವುದು ಡಿಸಲೌಡ್ ಎಕ್ಸ್ಪೆನ್ಸಸ್ಸು ಇದೆ ಅನ್ನುವಂಥದ್ದು ಟಿಕ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಫಸ್ಟ್ ಎಕ್ಸ್ಪೆನ್ಸ್ ಇಸ್ ಜನರಲ್ ಎಕ್ಸ್ಪೆನ್ಸ್ ಇನ್ಕ್ಲೂಡ್ ₹8,000 ಟುವರ್ಡ್ಸ್ ಪರ್ಚೇಸ್ ಆಫ್ ಕಂಪ್ಯೂಟರ್. ಇಲ್ಲಿ ಜನರಲ್ ಎಕ್ಸ್ಪೆನ್ಸಸ್ ಅಂತ ಕಾಣ್ತಿದೆ ನೋಡಿ, ಜನರಲ್ ಎಕ್ಸ್ಪೆನ್ಸಸ್. ಇದನ್ನು ನಾವೇನು ಮಾಡ್ಕೊಳ್ಳೋಣ, ಟಿಕ್ ಮಾಡ್ಕೊಳ್ಳೋಣ. ಈ 16,000 ಜನರಲ್ ಎಕ್ಸ್ಪೆನ್ಸಸ್ಸಲ್ಲಿ ನಮಗೆ 8,000 ಜನರಲ್ ಎಕ್ಸ್ಪೆನ್ಸಸ್ಸಿಂದ 8,000 ನಾವು ಏನು ಮಾಡಿದ್ವಿ, ಪರ್ಚೇಸ್ ಆಫ್ ಕಂಪ್ಯೂಟರ್ಗೋಸ್ಕರ ತೊಗೊಂಡಿದ್ವಿ. ಪರ್ಚೇಸ್ ಆಫ್ ಕಂಪ್ಯೂಟರ್ ಇಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಹಾಗಾಗಿ ಈ 8,000ಅನ್ನು ಡಿಸಲೌಡ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಸೊ ಡಿಸಲೌಡ್ ಎಕ್ಸ್ಪೆನ್ಸಸ್ ನಾವು ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಇಲ್ಲಿ ನೋಡಿ, ಜನರಲ್ ಎಕ್ಸ್ಪೆನ್ಸಸ್ ಪರ್ಚೇಸ್ ಆಫ್ ಕಂಪ್ಯೂಟರ್ 8,000ಅನ್ನು ಆ್ಯಡ್ ಅಂತ ಹೆಡ್ಡಿಂಗಲ್ಲಿ ಬರ್ಕೊಂಡಿದ್ವಿ. ಜನರಲ್ ಎಕ್ಸ್ಪೆನ್ಸಸ್ ಪರ್ಚೇಸ್ ಆಫ್ ಕಂಪ್ಯೂಟರ್ 8,000. ನೆಕ್ಸ್ಟ್ ಇಲ್ಲಿಗೆ ಹೋಗೋಣ. ಸೆಕೆಂಡ್ ಅಡ್ಜಸ್ಟ್ಮೆಂಟ್ಗೆ ಲೀಗಲ್ ಎಕ್ಸ್ಪೆನ್ಸ್ ಇನ್ಕ್ಲೂಡ್ ₹1,600 ಪೆನಾಲಿಟಿ ಬೈ ಕಸ್ಟಮ್ ಅಥಾರಿಟಿ. ಮೇಲೆ ಲೀಗಲ್ ಎಕ್ಸ್ಪೆನ್ಸಸ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲಿದೆ ಲೀಗಲ್ ಎಕ್ಸ್ಪೆನ್ಸಸ್ಸು. ಅದರಲ್ಲಿ 4,000 ಇದೆ, ಅದರಲ್ಲಿ 1,600 ಪೆನಾಲಿಟಿ ಅಂತ ಹೇಳಿದ್ದಾರೆ. ಸೊ ಪೆನಾಲಿಟಿ ಈಸ್ ಆಲ್ವೇಸ್ ಎ ಡಿಸಲೌಡ್ ಎಕ್ಸ್ಪೆನ್ಸಸ್. ಸೊ ಡಿಸಲೌಡ್ ಎಕ್ಸ್ಪೆನ್ಸಸ್ಸಲ್ಲಿ ಲೀಗಲ್ ಎಕ್ಸ್ಪೆನ್ಸ್ ಪೆನಾಲಿಟಿ ಫಾರ್ ಕಸ್ಟಮ್ 1,600 ಅಂತ ಬರೆದಿಟ್ಕೋಬೇಕಾಗ್ತದೆ. ದೆನ್ ಮೂರನೇ ಅಡ್ಜಸ್ಟ್ಮೆಂಟ್ ಹೋಗೋಣ. ರೆಂಟ್ ಇನ್ಕ್ಲೂಡ್ 8,000 ಪೇಯ್ಡ್ ಆಸ್ ರೆಂಟ್ ಆಫ್ ಹೌಸ್ wherein which the assessee lives. ರೆಂಟ್ ಮೇಲೆ ರೆಂಟ್ ಇದೆ ನೋಡಿ, ರೆಂಟ್ ಇಲ್ಲಿದೆ ರೆಂಟ್. ಈ ರೆಂಟು 20,000 ಇದೆ. 20,000ದಲ್ಲಿ 8,000 ಅಸೆಸ್ಸಿ ಅಂದರೆ ರಮೇಶ್, ಮಿಸ್ಟರ್ ರಮೇಶ್ ಅವ್ರ ಮನೆಗೆ ಕೊಟ್ಟಿರುವಂಥ ರೆಂಟ್ ಇರೋದ್ರಿಂದ ದಟ್ ಈಸ್ ಡಿಸಲೌಡ್. ಇಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಪರ್ಸನಲ್ ಎಕ್ಸ್ಪೆನ್ಸ್. ಹಾಗೆ ಇಟ್ ಈಸ್ ನಾಟ್ ಎ ಅಲೌಡ್ ಎಕ್ಸ್ಪೆನ್ಸಸ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್. ಹಾಗೆ 8,000ಅನ್ನು ನಾವು ಏನು ಮಾಡಬೇಕಾಗ್ತದೆ, ಆ್ಯಡ್ ಮಾಡಬೇಕಾಗ್ತದೆ. ಇಲ್ಲಿ ಕೂಡ ತೋರಿಸ್ತೀನಿ. ರೆಂಟ್ ರೆಸಿಡೆನ್ಷಿಯಲ್ ಹೌಸ್ 8,000
ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಅಂತ ಆ್ಯಡ್ ಮಾಡ್ಕೋಬೇಕಾಗ್ತದೆ. ಸೊ 3 ಅಡ್ಜಸ್ಟ್ಮೆಂಟು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಿ. 4ನೇ ಅಡ್ಜಸ್ಟ್ಮೆಂಟ್ ನೋಡಿ, ಡಿಪ್ರಿಸಿಯೇಷನ್ ಅಲೌಡ್ ₹12,000 ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ರೂಲ್ ಇನ್ಕ್ಲೂಡಿಂಗ್ ಡಿಪ್ರಿಸಿಯೇಷನ್ ಆಫ್ ಬಿಲ್ಡಿಂಗ್ ಆ್ಯಂಡ್ ಎಕ್ಸ್ಕ್ಲೂಡಿಂಗ್ ಡಿಪ್ರಿಸಿಯೇಷನ್ ಆಫ್ ಕಂಪ್ಯೂಟರ್ ಪರ್ಚೇಸ್ಡ್. ಇಲ್ಲಿ ನೋಡಿ ಕಂಪ್ಯೂಟರ್ ಪರ್ಚೇಸ್ ಇದೆಯಲ್ಲ 8,000, ಇದಕ್ಕೆ ಡಿಪ್ರಿಸಿಯೇಷನ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಈಸ್ 40%. ನಾವು ಆಲ್ರೆಡಿ ನಿಮಗೆ ಡಿಪ್ರಿಸಿಯೇಷನ್ ಚಾರ್ಟನ್ನು ಹೇಳ್ಕೊಟ್ಟಿದ್ದೀನಿ ಕ್ಲಾಸಲ್ಲಿ. ಸೊ ಡಿಪ್ರಿಸಿಯೇಷನ್ ಆನ್ ಕಂಪ್ಯೂಟರ್ ಅಟ್ 40%. 40% ಇಸ್ ಅ ಕಂಪ್ಯೂಟರ್ಗೆ ಕೊಡುವಂಥ ಡಿಪ್ರಿಸಿಯೇಷನ್. ಸೊ ಇದು ಅಲೌಡ್ ಎಕ್ಸ್ಪೆನ್ಸ್. ಅಲೌಡ್ ಎಕ್ಸ್ಪೆನ್ಸಸ್ಸಲ್ಲಿ ಡಿಪ್ರಿಸಿಯೇಷನ್ ಆನ್ ಕಂಪ್ಯೂಟರ್ 8,000 ಇಂಟು 40% ಮಾಡಿಕೊಂಡು 3,200 ಬರಿಬೇಕು. ಸೊ ಅಲವಬಲ್ ಎಕ್ಸ್ಪೆನ್ಸಸ್ ಈಸ್ ವಾಟ್ ವಿ ಹ್ಯಾವ್ ಟು ಡೂ, ಮೈನಸ್ ಮಾಡಬೇಕಾಗ್ತದೆ. ಈಗ ನೋಡಿ ಇನ್ನೊಂದು ನೋಡಿ, ಇನ್ಕಮ್ ಡಿಪ್ರಿಸಿಯೇಷನ್ ಅಲೌಡ್ ಡಿಪ್ರಿಸಿಯೇಷನ್ 12,000 ಎಂದು ಕೊಟ್ಟಿದ್ದಾರೆ. ಸೊ ಡಿಪ್ರಿಸಿಯೇಷನ್ ಅಲೌಡ್ ಎಕ್ಸ್ಪೆನ್ಸಸ್ಸಲ್ಲಿ ಡಿಪ್ರಿಸಿಯೇಷನ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ರೂಲ್ ಈಸ್ 12,000 ಎಂದು ಬರೆದಿಟ್ಕೋಬೇಕು. ಅದಕ್ಕೆ ಮುಂಚಿತವಾಗಿ ನಾವು P&L ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ಏನೋ ಡಿಪ್ರಿಸಿಯೇಷನ್ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಸೊ ಈ ಒಂದು ಸಮ್ಮಲ್ಲಿ ಎಲ್ಲೂ ಡಿಪ್ರಿಸಿಯೇಷನ್ ಕಾಣ್ತಾ ಇಲ್ಲ. ಸೊ ಹಾಗೆ ಈ ಡಿಪ್ರಿಸಿಯೇಷನ್ ಎನ್ನುವಂಥದ್ದು ಅಡ್ಜಸ್ಟ್ಮೆಂಟಲ್ಲಿ ಇರುವಂಥದ್ದು ಮಾತ್ರ, ನಾಟ್ ಇನ್ಸೈಡ್ ದ P&L ಅಕೌಂಟ್. ಸೊ ಹಾಗೆ ಜನರಲ್ ಎಕ್ಸ್ಪೆನ್ಸಸ್ ಚೆಕ್ ಮಾಡ್ಕೊಂಡಿದ್ವಿ, ಲೀಗಲ್ ಎಕ್ಸ್ಪೆನ್ಸಸ್ ನೋಡ್ಕೊಂಡಿದ್ವಿ, ರೆಂಟ್ ಆಲ್ಸೋ ವಿ ಡಿಸ್ಕಸ್ಡ್. ಈಗ ನಾವೇನು ಮಾಡಬೇಕು, P&L ಅಕೌಂಟಲ್ಲಿ ಬರೀ ಡೆಬಿಟ್ ಸೈಡ್ ಐಟಮನ್ನು ಚೆಕ್ ಮಾಡ್ಕೊಳ್ಳೋಣ. ಡೆಬಿಟ್ ಸೈಡ್ ಐಟಮ್ ಅಂದರೆ ಇವುಗಳೆಲ್ಲ ಡೆಬಿಟ್ ಸೈಡ್ ಐಟಮ್ಸೇನೆ. ಹಾಗೆ ಇದು ಎಕ್ಸ್ಪೆನ್ಸಸ್ ಕೂಡ ಆಗ್ತದೆ. ಈ ಎಕ್ಸ್ಪೆನ್ಸಸ್ಸಲ್ಲಿ ಯಾವುದು ಅಲೌಡ್ ಎಕ್ಸ್ಪೆನ್ಸಸ್, ಯಾವುದು ಡಿಸ್ಅಲೌಡ್ ಎಕ್ಸ್ಪೆನ್ಸಸ್, ಯಾವುದು ಅಲೌಡ್ ಎಕ್ಸ್ಪೆನ್ಸಸ್ ಎನ್ನುವಂಥದ್ದು ನಮಗೆ ಗೊತ್ತಾಗಬೇಕಾಗ್ತದೆ. ಈ ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ಸನ್ನು ಮಾತ್ರ ನಾವು ಆ್ಯಡ್ ಬ್ಯಾಕ್ ಮಾಡಬೇಕಾಗ್ತದೆ. ಆಯಿತಾ? ಸೊ ಈಗ ಫಸ್ಟ್ ಎಕ್ಸ್ಪೆನ್ಸಸ್ ಏನಿದೆ, ಆಫೀಸ್ ಎಕ್ಸ್ಪೆನ್ಸ್. ಆಫೀಸ್ ಎಕ್ಸ್ಪೆನ್ಸಸ್ ಈಸ್ ಅಲೌಡ್ ಎಕ್ಸ್ಪೆನ್ಸ್. ಆಯಿತಾ? ಅದನ್ನು ನಾವು ಮತ್ತೊಮ್ಮೆ ಮೈನಸ್ ಮಾಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ನೆಟ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಿರೋದೇ ಅದನ್ನು ಮೈನಸ್ ಮಾಡಿಕೊಂಡು, ಹಾಗಾಗಿ ಮಾಡುವಂಥ ಅವಶ್ಯಕತೆ ಇಲ್ಲ. ಈಗ ಜನರಲ್ ಎಕ್ಸ್ಪೆನ್ಸಸ್ ನಾವು ಈಗ ಆಲ್ರೆಡಿ ಡಿಸ್ಕಸ್ ಮಾಡ್ಕೊಂಡಿದ್ವಿ. ಇಲ್ಲಿ ನೋಡಿ, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ಸುಮ್ಮನೆ ಹಿಂಗೆ ಕೊಟ್ಟಿದ್ದಾರೆ. ಕೆಳಗೆ ಏನೋ ಅಡ್ಜಸ್ಟ್ಮೆಂಟಲ್ಲಿ ಬ್ಯಾಂಕ್ ಲೋನ್ ಟೇಕನ್ ಫಾರ್ ಬಿಲ್ಡಿಂಗ್ ಎ ಹೌಸ್ ಫಾರ್ ಹಿಸ್ ಓನ್ ಪರ್ಪಸ್ ಅಂತ ಹೇಳಿದ್ರೆ ಅದು ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಆಗ್ತಿರುತ್ತೆ. ಈಗ ಬ್ಯಾಂಕ್ ಲೋನ್ ಬಿಸ್ನೆಸ್ ಪರ್ಪಸ್ಗೆ ಅಂತ ಅಸ್ಯೂಮ್ ಮಾಡಿಕೊಂಡು ಮುಂದುವರಿಸಬಹುದು. ಸೊ ಹಾಗೆ ಇಟ್ ಈಸ್ ಅನ್ ಅಲೌಡ್ ಎಕ್ಸ್ಪೆನ್ಸ್. ಇನ್ನು ನೆಕ್ಸ್ಟ್ ನೋಡಿ, ಆಡಿಟ್ ಫೀಸ್, ಇಟ್ ಈಸ್ ಆಲ್ಸೋ ಅಲೌಡ್ ಎಕ್ಸ್ಪೆನ್ಸ್, ಬಿಸ್ನೆಸ್ಗೋಸ್ಕರ ಖರ್ಚು ಮಾಡಿರೋದು. ಇನ್ನು ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಈಸ್ ದ ಇಂಟ್ರೆಸ್ಟ್ ಗಿವನ್ ಆನ್ ದ ಕ್ಯಾಪಿಟಲ್ ಇನ್ವೆಸ್ಟೆಡ್ ಬೈ ಮಿಸ್ಟರ್ ರಮೇಶ್. ಆಯಿತಾ? ರಮೇಶ್ ಹೂ ಇಸ್ ಎ ಪ್ರೊಪ್ರೈಟರ್, ರಮೇಶ್ ಇವರು ಕ್ಯಾಪಿಟಲ್ ಇನ್ವೆಸ್ಟ್ ಮಾಡೋದಕ್ಕೆ ಕೊಟ್ಟಿರುವಂಥ ಇಂಟ್ರೆಸ್ಟ್. ಬಟ್ ದ್ಯಾಟ್ ಈಸ್ ಎ ಪರ್ಸ್ನಲ್, ಇಟ್ ಈಸ್ ಟ್ರೀಟೆಡ್ ಆಸ್ ಪರ್ಸ್ನಲ್ ಎಕ್ಸ್ಪೆನ್ಸಸ್. ಹಾಗಾಗಿ ಅದು ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ಗೆ ಬರುತ್ತೆ. ಸೊ ಹಾಗೆ ಈ 12,000 ನಾವೇನು ಮಾಡಬೇಕಾಗ್ತದೆ, ಆ್ಯಡ್ ಅಪ್ ಮಾಡಬೇಕಾಗ್ತದೆ. ಇಲ್ಲಿ ಆ್ಯಡ್ ಮಾಡಿದ್ವಿ ನೋಡಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ವಿ ಹ್ಯಾವ್ ಟು ಆ್ಯಡ್ ಬ್ಯಾಕ್. ಕಮ್ ಟು ದ ನೆಕ್ಸ್ಟ್, ರೆಂಟ್ ಆಲ್ರೆಡಿ ಡಿಸ್ಕಷನ್ ಆಗಿದೆ. ಇನ್ಕಮ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್ ಈಸ್ ಆಲ್ಸೋ ದ ಪರ್ಸನಲ್ ಎಕ್ಸ್ಪೆನ್ಸ್ ಆಫ್ ಮಿಸ್ಟರ್ ರಮೇಶ್. ಹಾಗಾಗಿ ಇಟ್ ಈಸ್ ಆಲ್ಸೋ ಡಿಸ್ಅಲೌಡ್ ಎಕ್ಸ್ಪೆನ್ಸ್. ಅದನ್ನು ಆ್ಯಡ್ ಮಾಡಬೇಕಾಗ್ತದೆ. ಇಲ್ಲಿ ನೋಡಿ, ಇನ್ಕಮ್ ಟ್ಯಾಕ್ಸ್ ಆ್ಯಡ್ ಮಾಡ್ಕೊಂಡಿದ್ವಿ. ಇದೇ ಥರ ಚಾರಿಟಿ ಈಸ್ ನಾಟ್ ಅಲೌಡ್ ಆಸ್ ಪರ್ ದ ಇನ್ಕಮ್ ಟ್ಯಾಕ್ಸ್ ರೂಲ್. ಇಟ್ ಈಸ್ ಕನ್ಸಿಡರ್ಡ್ ಆಸ್ ಡಿಸ್ಅಲೌಡ್ ಎಕ್ಸ್ಪೆನ್ಸ್. ಸೊ ಹಾಗೆ ಚಾರಿಟಿ ಕೂಡ ನಾವು ಏನು ಮಾಡಬೇಕಾಗ್ತದೆ, ಆ್ಯಡ್ ಬ್ಯಾಕ್ ಮಾಡಬೇಕಾಗ್ತದೆ. ಇನ್ನು ನೋಡಿ, ನೆಕ್ಸ್ಟ್ ಒನ್ ಈಸ್ ಕಾಂಪನ್ಸೇಷನ್ ಟು ರಿಟ್ರೆಂಚ್ಡ್ ಎಂಪ್ಲಾಯಿ. ರಿಟ್ರೆಂಚ್ಡ್ ಎಂಪ್ಲಾಯಿ ಅಂದರೆ ಒಂದೊಂದು ಸತಿ ಕೆಲಸ ಇಲ್ಲ, ಎಂಪ್ಲಾಯೀಸನ್ನು ವಾಪಸ್ ಮನೆಗೆ ಹೋಗಿ ಅಂತ ಹೇಳುವಾಗ ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಕಂಪನಿ ಟು ಕಾಂಪನ್ಸೇಟ್ ದೆಮ್. ಸೊ ಹಾಗಾಗಿ ಇಟ್ ಈಸ್ ಅನ್ ಅಲೌಡ್ ಎಕ್ಸ್ಪೆನ್ಸ್. ಇಟ್ ಈಸ್ ನಾಟ್ ಡಿಸ್ಅಲೌಡ್ ಎಕ್ಸ್ಪೆನ್ಸ್, ಇಟ್ ಈಸ್ ಅಲೌಡ್. ಹಾಗಾಗಿ ಅದನ್ನು ಏನೂ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಈಸ್ ಎಕ್ಸ್ಟೆನ್ಷನ್ ಆಫ್ ಬಿಲ್ಡಿಂಗ್. ಎಕ್ಸ್ಟೆನ್ಷನ್ ಆಫ್ ಬಿಲ್ಡಿಂಗ್ ಈಸ್ ಎ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಹಾಗೆ ಇಟ್ ಈಸ್ ಡಿಸ್ಅಲೌಡ್ ಎಕ್ಸ್ಪೆನ್ಸ್. ಕಮ್ ಹಿಯರ್ ಇಟ್ ಈಸ್ ರಿಟರ್ನ್ ಎಕ್ಸ್ಟೆನ್ಷನ್ ಆಫ್ ಬಿಲ್ಡಿಂಗ್ ಈಸ್ 36,000. ಏನು ಮಾಡಿದ್ದಾರೆ, ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಎಂದ ಹೆಸರಲ್ಲಿ ಅದನ್ನು ಆ್ಯಡ್ ಅಪ್ ಮಾಡಬೇಕಾಗ್ತದೆ. ಸೇಲ್ಸ್ ಟ್ಯಾಕ್ಸ್. ಸೇಲ್ಸ್ ಟ್ಯಾಕ್ಸ್ ಈಸ್ ಬಿಸ್ನೆಸ್ ಎಕ್ಸ್ಪೆನ್ಸ್ ಓನ್ಲಿ. ಹಾಗೆ ಅದನ್ನು ಏನೂ ಮಾಡೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಇಲ್ಲಿ ಟಿಕ್ ಹಾಕಿರುವಂಥ ಎಲ್ಲ
ಎಕ್ಸ್ಪೆನ್ಸಸ್ ಅನ್ನು ನಾವೇನು ಮಾಡಬೇಕಾಗ್ತದೆ, ಆ್ಯಡ್ ಅಪ್ ಮಾಡಬೇಕಾಗ್ತದೆ, ಬಿಕಾಸ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಡಿಸ್ಅಲೌಡ್ ಎಕ್ಸ್ಪೆನ್ಸ್. ಜೊತೆಗೆ ಕೆಳಗೆ ಅಡ್ಜಸ್ಟ್ಮೆಂಟಲ್ಲಿ ಏನೋ ಅಲೌಡ್ ಎಕ್ಸ್ಪೆನ್ಸಸ್ ಇದೆಯಾ ಅನ್ನುವಂಥದ್ದು ಕೂಡ ನಾವು ಚೆಕ್ ಮಾಡಬೇಕಾಗ್ತದೆ. ಇದೊಂದು ಬಿಟ್ಟಿದ್ರೆ ಬೇರೆ ಯಾವುದು ಸಹ ಡಿಪ್ರಿಸಿಯೇಷನ್ ಒಂದು ಬಿಟ್ಟು ಬೇರೆ ಎಲ್ಲ ನಮಗೆ P&L ಅಕೌಂಟಲ್ಲೇ ಇದೆ. ಈಗ ನಾವೇನು ಮಾಡಬೇಕು, ಕಮ್ ಟು ದ ಇನ್ಕಮ್ ಸೈಡ್. ಈ ಗ್ರಾಸ್ ಪ್ರಾಫಿಟ್ ಸೈಡನ್ನು ನಾವೇನೆಂದ ಹೇಳ್ತೀವಿ, ಇನ್ಕಮ್ ಸೈಡ್ ಅಂತ ಹೇಳ್ತೀವಿ. ಇದರಲ್ಲಿ ಕೆಲವೊಂದು ಇನ್ಕಮ್ ಇರುತ್ತೆ, ಆ ಇನ್ಕಮ್ಗೆ ಡಿಸ್ಅಲೌಡ್ ಇನ್ಕಮ್ ಅಂತ ಹೇಳ್ತೀವಿ. ಸೊ P&L ಅಕೌಂಟಲ್ಲಿ ಈ ಕಡೆ ಇರುವಂಥ ಇನ್ಕಮ್ಗೆ ಏನಂತ ಹೇಳ್ತೀವಿ, ಇನ್ಕಮ್. ಇಟ್ ಈಸ್ ಅ ಇನ್ಕಮ್ ಸೈಡ್. ದೀಸ್ ಆರ್ ದ ಇನ್ಕಮ್ ಸೈಡ್. ಈ ಇನ್ಕಮ್ ಸೈಡಲ್ಲಿ ಕೆಲವೊಂದು ಇನ್ಕಮನ್ನು ಡಿಸ್ಅಲೌಡ್ ಇನ್ಕಮ್ ಅಂತ ಹೇಳ್ತೀವಿ. ಇಟ್ ಈಸ್ ನಾಟ್ ಅ ಬಿಸ್ನೆಸ್ ಇನ್ಕಮ್, ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಡಿಸ್ಅಲೌಡ್ ಇನ್ಕಮ್. ಅದರಲ್ಲಿ ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಸೆಕ್ಯೂರಿಟೀಸ್. ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಇಸ್ ಡಿಸ್ಅಲೌಡ್ ಇನ್ಕಮ್. ಡಿಸ್ಕೌಂಟ್ ರಿಸೀವ್ಡ್ ಬಿಸ್ನೆಸ್ ಇನ್ಕಮ್ ಏನೇ. ಇനി ಬ್ಯಾಡ್ ಡೆಟ್ಸ್ ರಿಕವರ್ಡ್. ನೋಡಿ, ಬ್ಯಾಡ್ ಡೆಟ್ಸ್ ರಿಕವರ್ಡ್ ಎಷ್ಟು ಕೊಟ್ಟಿದ್ದಾರೆ, ನಾಟ್ ರಿಟರ್ನ್ ಆಫ್ ಅರ್ಲಿಯರ್ ಅಂದರೆ ಡಿಸ್ಅಲೌಡ್ ಅರ್ಲಿಯರ್ ಅಂದರೆ ನಾವೇನು ಮಾಡ್ಬೋದು, ಏನು ಮಾಡಬೇಕು, ಅದನ್ನು ಮೈನಸ್ ಮಾಡಬೇಕು. ಮುಂಚೆ ಕೊಟ್ಟಿಲ್ಲ, ಇನ್ಕಮ್ ಆಗಿ ಟ್ರೀಟ್ ಮಾಡಿರಲಿಲ್ಲ ಅಂದರೆ ಈಗಲೂ ಇನ್ಕಮ್ ಆಗಿ ಟ್ರೀಟ್ ಮಾಡಬಾರ್ದು. ಸೊ ಹಾಗೆ ನಾಟ್ ರಿಟರ್ನ್ ಆಫ್ ಅರ್ಲಿಯರ್ ಅಂದರೆ ಡಿಸ್ಅಲೌಡ್. ಅಪ್ಪ ಏನು ಮಾಡಬೇಕು, ಅದನ್ನು ಮೈನಸ್ ಮಾಡಬೇಕು. ಡಿಸ್ಅಲೌಡ್ ಇನ್ಕಮ್. ಸನ್ಟ್ರಿ ರೆಸಿಟ್ ಈಸ್ ಬಿಸ್ನೆಸ್ ಇನ್ಕಮ್ ಓನ್ಲಿ. ಇದೇ ಥರ ಲಾಸ್ಟ್ ಒನ್ ಡಿವಿಡೆಂಡ್ ಈಸ್ ನಾಟ್ ಎ ಬಿಸ್ನೆಸ್ ಇನ್ಕಮ್, ಸೊ therefore it has to be deducted from net profit to calculate income from business. ಸೊ ಡಿವಿಡೆಂಡ್ 16,000 ಇದೆ, ಅದನ್ನು ಸಹ ನಾವು ಏನು ಮಾಡಬೇಕು, ಇಲ್ಲಿ ಮೈನಸ್ ಮಾಡಬೇಕು. ಸೊ ಡಿಸ್ಅಲೌಡ್ ಇನ್ಕಮ್ ಏನೇನಿದೆ ಇಲ್ಲಿ, ಇಲ್ಲಿ ನೋಡಿ, ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್, ಬ್ಯಾಡ್ ಡೆಟ್ಸ್, ರಿಕವರ್ಡ್ ಡಿವಿಡೆಂಡ್, ಇದು ಮೂರು ಡಿಸ್ಅಲೌಡ್ ಇನ್ಕಮ್. ಅಲವಬಲ್ ಎಕ್ಸ್ಪೆನ್ಸಸ್ ಅಂದರೆ ಕಂಪ್ಯೂಟರು, ಡಿಪ್ರಿಸಿಯೇಷನ್ ಆನ್ ಕಂಪ್ಯೂಟರು, ಅದೇ ಥರ ಡಿಪ್ರಿಸಿಯೇಷನ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ರೂಲ್. ಸೊ ಇದೆರಡು ಏನು, ಬೋತ್ ಆಫ್ ದಿಸ್ ಆರ್ ಅಲೌಡ್ ಎಕ್ಸ್ಪೆನ್ಸ್. ಆಲ್ ದೀಸ್ ತ್ರೀ ಆರ್ ಡಿಸ್ಅಲೌಡ್ ಇನ್ಕಮ್. ಸೊ ಹೀಗೆ ಪ್ರತಿಯೊಂದು ಐಟಮನ್ನು ನಾವು ಆ್ಯಡ್ ಮಾಡೋದು, ಮೈನಸ್ ಮಾಡೋದು. ಹಾಗೆ ನಮಗೆ 5,12,000 ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಎಲ್ಲ ಆ್ಯಡ್ ಮಾಡಿ ಅಲೌಡ್ ಎಕ್ಸ್ಪೆನ್ಸಸ್ ಹಾಗೂ ಡಿಸ್ಅಲೌಡ್ ಇನ್ಕಮನ್ನು ಮೈನಸ್ ಮಾಡಿದರೆ ನಮಗೆ ಬರುವಂಥ ಆನ್ಸರ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಸೊ ಅವರ್ ಆನ್ಸರ್ ಈಸ್ 5,58,400. ಇದರಿಂದ ಏನು ಅರ್ಥ ಆಯಿತು, 5,12,000 ಇಂದ P&L ಅಕೌಂಟ್ ತೋರಿಸ್ಬಿಟ್ಟು 5,12,000 ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ ಅಂತ ಹೇಳ್ತಾನೆ ಮಿಸ್ಟರ್ ರಮೇಶ್. ಬಟ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅದನ್ನು ಅಲೌ ಮಾಡೋದಲ್ಲ. ಆ್ಯಕ್ಚುಲಿ ಹಿ ಹ್ಯಾಸ್ ಟು ಪೇ income tax on income from business for rupees 5,58,400 and not on 5,12,000. So I hope you understood this sum. So try to do this sum in your class work. Okay, thank you.